ನಮಸ್ಕಾರ ವೀಕ್ಷಕರೇ, ಇನ್ಫೋ ಫ್ಯಾಕ್ಟ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ರಾಮಾಯಣದಲ್ಲಿ ರಾವಣನ ಹೆಂಡತಿ ಮಂಡೋದರಿ ಎನ್ನುವುದು ನಮಗೆಲ್ಲ ತಿಳಿದಿರುವ ವಿಚಾರ. ಗುಣವತಿ, ಶಿವಭಕ್ತೆ ಎಂಬ ಇಷ್ಟೂ ಗುಣಗಳನ್ನು ಹೊಂದಿರುವ ಮಂಡೋದರಿ ಪಾರ್ವತಿಯ ಶಾಪದಿಂದ ಶಿವನ ವರದಿಂದಲೇ ರಾವಣನನ್ನು ಮದುವೆಯಾದಳು. ಪಾರ್ವತಿ ಯಾಕೆ ಮಂಡೋದರಿಗೆ ಶಾಪ ನೀಡಿದರು? ಶಿವನು ಮಂಡೋದರಿಗೆ ವರ ನೀಡಲು ಕಾರಣ ಏನು? ರಾವಣನ ಸಂಹಾರದ ನಂತರ ಮಂಡೋದರಿ ಏನಾದರು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಿಂದೊಂದು ಕಾಲದಲ್ಲಿ ಶಿವನ ಮೇಲಿನ ಅತಿಯಾದ ಭಕ್ತಿಯೂ ಪ್ರೀತಿಯೂ ಇರುವ ಮಥುರಾ ಎಂಬ ಸುಂದರಿಯು ಮದುವೆಯಾದರೆ ಶಿವನನ್ನು ಆಗುವೆನೆಂದು ಕಠಿಣವಾದ ತಪಸ್ಸನ್ನು ಮಾಡುತ್ತಾಳೆ. ಅವಳ ತಪಸ್ಸಿನಿಂದಾಗಿ ಕೈಲಾಸಕ್ಕೆ ಹೋಗುವ ಶಕ್ತಿ ಅವಳಿಗೆ ಸಿಕ್ಕಿತು. ಶಿವನನ್ನು ನೋಡಲು ಕೈಲಾಸಕ್ಕೆ ಹೋಗುತ್ತಾಳೆ. ಆಗ ಅಲ್ಲಿ ಪಾರ್ವತಿ ದೇವಿ ಇರಲಿಲ್ಲ. ಶಿವನು ಒಬ್ಬಂಟಿಯಾಗಿ ಧ್ಯಾನ ಮಾಡುತ್ತಿದ್ದರು. ಪಾರ್ವತಿ ಶಿವನೊಂದಿಗೆ ಇಲ್ಲ ಎನ್ನುವುದನ್ನು ತಿಳಿದು ಆನಂದ ಪಡುತ್ತಾಳೆ. ಆಕೆ ಶಿವನನ್ನು ಪ್ರೀತಿಸುತ್ತಾಳೆ. ಕೆಲವು ಸಮಯದ ನಂತರ ಪಾರ್ವತಿ ಕೈಲಾಸಕ್ಕೆ ಬಂದಾಗ ಮಥುರೆಯ ಎದೆಯ ಮೇಲೆ ತನ್ನ ಪತಿಯ ದೇಹದಲ್ಲಿದ್ದ ಬೂದಿಯ ಕುರುಹುಗಳನ್ನು ಕಾಣುತ್ತಾಳೆ. ಇದರಿಂದ ಉದ್ರೇಕಗೊಂಡ ಪಾರ್ವತಿ ಮಥುರಾಗೆ 12 ವರ್ಷಗಳ ಕಾಲ ಕಪ್ಪೆಯಾಗಿ ಇರು ಎಂದು ಶಾಪ ನೀಡುತ್ತಾಳೆ. ತನ್ನ ಮೇಲಿನ ಭಕ್ತಿಯಿಂದಾಗಿ ಈಕೆಗೆ ಹೀಗಾಯಿತು ಎಂದುಕೊಂಡು ಶಿವ ಮಥುರೆಗೆ ಶಾಪದಿಂದ ವಿಮೋಚನೆ ಪಡೆಯಲು ಒಂದು ವರ ನೀಡುತ್ತಾರೆ. ನೀನು ಕಪ್ಪೆಯಾಗಿ ಹುಟ್ಟಿದರೂ ನೀನು ಮಾಡುವ ಒಂದು ಒಳ್ಳೆಯ ಕೆಲಸದಿಂದಾಗಿ ನಿನಗೆ ಇನ್ನೊಂದು ಹೆಣ್ಣಿನ ಜನ್ಮ ಸಿಗುತ್ತದೆ. ಆವಾಗ ನನ್ನ ಅಂಶವನ್ನು ಹೊಂದಿದ ನವಗ್ರಹಗಳನ್ನು ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡಿರುವ ಪರಾಕ್ರಮಕಾರಿಯಾದ ಪುರುಷನನ್ನು ನೀನು ಮದುವೆಯಾಗುವೆ ಎಂದು ಹೇಳುತ್ತಾರೆ. ಪಾರ್ವತಿಯ ಬಳಿ ತಾನು ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸಿ ಇಬ್ಬರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಒಂದು ಕಾಡಿನಲ್ಲಿ ಆ ಸುಂದರ ಹುಡುಗಿ ಕಪ್ಪೆಯಾಗಿ ಜನ್ಮ ತಾಳುತ್ತಾಳೆ. ಕಾಲಗಳು ಕಳೆದಂತೆ 12 ವರ್ಷಗಳ ಕಾಲ ಕಪ್ಪೆಯಾಗಿ ಜೀವನ ಮಾಡುತ್ತಿರುತ್ತಾರೆ. ಒಂದು ದಿನ ಅದೇ ಕಾಡಿಗೆ ಒಬ್ಬ ಋಷಿ ತಪಸ್ಸು ಮಾಡಲು ಬರುತ್ತಾರೆ. ಅವರು ಕುಡಿಯಲು ಇಟ್ಟಿದ್ದ ಹಾಲಿಗೆ ಒಂದು ಹಾವು ತನ್ನ ವಿಷವನ್ನು ಹಾಕುತ್ತದೆ. ಇದನ್ನು ನೋಡಿದ ಕಪ್ಪೆ ಋಷಿ ಅದನ್ನು ಕುಡಿದರೆ ಸಾಯುತ್ತಾರೆಂದು ತಾನೇ ಅದನ್ನು ಸೇವಿಸಿತು. ಹಾಲಿನಲ್ಲಿ ಕಪ್ಪೆ ಬಿದ್ದಿರುವುದನ್ನು ಕಂಡು ಋಷಿಗೆ ಕೋಪಗೊಳ್ಳುತ್ತಾರೆ. ನಂತರ ಆ ಕಪ್ಪೆ ಹಾಲಿಗೆ ಬಿದ್ದ ಉದ್ದೇಶ ಅವರಿಗೆ ತಿಳಿಯುತ್ತದೆ. ಅವರು ಕಪ್ಪೆಗೆ ವರವೊಂದು ನೀಡುತ್ತಾರೆ. ನೀನು ಒಂದು ಸುಂದರ ಯುವತಿಯಾಗಿ ಜನ್ಮ ತಾಳೆಂದು ಆಶೀರ್ವಾದ ಮಾಡುತ್ತಾರೆ. ಋಷಿಯ ಆಶೀರ್ವಾದದ ಹಾಗೆ ಶಿವನ ವರದ ಹಾಗೆ ಅಸುರ ಕುಲದವನಾದ ರಾಜ ಮಾಯಾಸುರನ ಮಗಳಾಗಿ ಜನ್ಮ ಪಡೆಯುತ್ತಾಳೆ. ಅವಳು ಶಿವನ ವರದ ಹಾಗೆ ರಾವಣನನ್ನು ವಿವಾಹವಾಗುತ್ತಾಳೆ. ಮದುವೆಗೂ ಮುನ್ನ ಅವರಿಬ್ಬರ ಜಾತಕ ಪರೀಕ್ಷಿಸಿದಾಗ ಅವರಿಬ್ಬರಿಗೂ ಜಾತಕದಲ್ಲಿ ಅವರಿಗೆ ಹುಟ್ಟಿದ ಮೊದಲ ಮಗುವಿನಿಂದ ರಾವಣನ ವಂಶವೇ ನಾಶವಾಗುತ್ತದೆ ಎಂದು ಹೇಳುತ್ತಾರೆ. ಇದನ್ನು ಒಪ್ಪಿದ ರಾವಣ ತನಗೆ ಹುಟ್ಟಿದ ಮೊದಲ ಹೆಣ್ಣು ಮಗುವನ್ನು ಒಂದು ಜಾಗದಲ್ಲಿ ಮಣ್ಣಿನಲ್ಲಿ ಮುಚ್ಚಿಡುತ್ತಾರೆಂದು ವಾಸುದೇವ ಹಿಂದಿ ಹಾಗೂ ಉತ್ತರ ಪುರಾಣಗಳಲ್ಲಿ ಸೀತೆ ಎನ್ನುವವರು ರಾವಣನ ಹಾಗೂ ಮಂಡೋದರಿಗೆ ಹುಟ್ಟಿದ ಮೊದಲ ಹೆಣ್ಣು ಮಗು ಎಂದು ಹೇಳಲಾಗಿದೆ. ಕಾಲ ಕಳೆದಂತೆ ಒಂದು ದಿನ ರಾವಣ ಸೀತೆಯನ್ನು ಅಪಹರಿಸುತ್ತಾನೆ. ಇದನ್ನು ಮಂಡೋದರಿ ವಿರೋಧಿಸುತ್ತಾಳೆ. ಈ ರೀತಿ ಮಾಡಬಾರದು, ರಾಮನಿಗೆ ಸೀತೆಯನ್ನು ಒಪ್ಪಿಸಿ ಎಂದು ಕೇಳಿಕೊಳ್ಳುತ್ತಾಳೆ. ಮಂಡೋದರಿ ಹೇಳಿದ ಮಾತು ರಾವಣನ ಕಿವಿಗೆ ಬಿತ್ತು ವಿನಃ ಅವನ ಮನಸ್ಸನ್ನು ಮುಟ್ಟಲಿಲ್ಲ. ತನ್ನ ಗಂಡ ಏನು ಮಾಡಿದರೂ ಸರಿ ಎನ್ನದೆ ತನಗೇನೆಂದು ದೂರ ಸರಿಯದೆ ಅವನ ಜೊತೆಯಲ್ಲೇ ಇದ್ದು ತಿಳಿ ಹೇಳುತ್ತಾರೆ. ಇನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ದಿನ ಹನುಮಂತ ಸೀತೆಯನ್ನು ಹುಡುಕಿಕೊಂಡು ಬಂದವರು ಅರಮನೆಯಲ್ಲಿ ಮಲಗಿರುವ ಮಂಡೋದರಿಯನ್ನು ಕಂಡು ಇವರೇ ಸೀತೆ ಎಂದುಕೊಂಡಿದ್ದರು ಎಂದು ಹೇಳಲಾಗಿದೆ. ಮಂಡೋದರಿಯ ಪತಿವ್ರತೆಯ ಗುಣಗಳಿಂದಾಗಿ ರಾವಣ ಮಾಡಿದ ಎಷ್ಟೋ ತಪ್ಪುಗಳ ಶಿಕ್ಷೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಇನ್ನು ರಾವಣನ ಸಾವಿಗೆ ವಿಭೀಷಣ ಕಾರಣ ಎನ್ನುತ್ತಾರೆ. ಹೌದು, ವಿಭೀಷಣ ಮಾಡಿದ್ದು ದ್ರೋಹವೇ. ಆದರೆ ರಾವಣನ ಸಂಹಾರಕ್ಕೆ ಮುಖ್ಯ ಕಾರಣವಾಗಿದ್ದು ಮಂಡೋದರಿ ತಿಳಿಯದೆ ಮಾಡಿದ ತಪ್ಪುಗಳು. ವಿಭೀಷಣ ಮಾಡಿದ ದ್ರೋಹಗಳೇನೆಂದರೆ ರಾವಣನನ್ನು ಯಾರಿಂದಲೂ ಸಾಯಿಸಲು ಸಾಧ್ಯವಿಲ್ಲ ಎನ್ನುವುದು ವಿಭೀಷಣನಿಗೆ ತಿಳಿದಿತ್ತು. ಅದರಿಂದಾಗಿ ವಿಭೀಷಣನು ರಾವಣನ ಜೀವ ಆತನ ಹೊಟ್ಟೆಯೊಳಗಡೆ ಅಡಗಿದೆ ಎಂದು ರಾಮನಿಗೆ ಹೇಳುತ್ತಾರೆ. ಯಾವುದೇ ಆಯುಧದಿಂದ ರಾವಣನ ಜೀವ ತೆಗೆಯಲಾಗದು. ಅದು ಮಂಡೋದರಿಯ ಕಾವಲಿನಲ್ಲಿರುವ ಮಂತ್ರವಿರುವ ಆಯುಧದಿಂದ ಮಾತ್ರ ಆತನನ್ನು ಸಂಹರಿಸಬಹುದೆಂದು ಹೇಳುತ್ತಾರೆ. ಯುದ್ಧ ನಡೆಯುತ್ತಿದ್ದಾಗ ರಾಮ ಹನುಮಂತನ ಬಳಿ
ಆ ಆಯುಧವನ್ನು ತರಲು ಆಜ್ಞೆ ನೀಡುತ್ತಾರೆ. ಆಗ ಹನುಮಂತನು ಒಬ್ಬ ಋಷಿ ವೇಷಧಾರಿಯಾಗಿ ಮಂಡೋದರಿಯ ಬಳಿ ಬಂದು ನಯವಾಗಿ ಮಾತನಾಡಿ ಮಂತ್ರವಿರುವ ಆಯುಧ ಎಲ್ಲಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಮಂಡೋದರಿಗೆ ಬಂದಿರುವುದು ಹನುಮಂತ ಎಂದು ತಿಳಿಯದೆ ಆಯುಧದ ಬಗ್ಗೆ ಹೇಳುತ್ತಾರೆ. ಹನುಮಂತ ಆಯುಧವನ್ನು ಹಿಡಿದು ಹಾರಿ ಹೋದಾಗಲೇ ಮಂಡೋದರಿಗೆ ತಾನು ಮೋಸ ಹೋಗಿದ್ದು ಗೊತ್ತಾಯಿತು. ತನ್ನ ಗಂಡನ ಸಾವಿಗೆ ನಾನೇ ಕಾರಣವಾದನೆಂದು ನೆನೆದು ಅಳುತ್ತಾರೆ. ರಾವಣನ ದೇಹವನ್ನು ಕಂಡು, ಯಾರಿಗಾಗಿ ನೀನು ನನಗೆ ಮೋಸ ಮಾಡಿದೆಯೋ ಅವರು ಒಂದು ದಿನ ನಿನ್ನನ್ನು ಬಿಟ್ಟು ದೂರವಾಗುತ್ತಾರೆ. ನಾನು ಈಗ ಅನುಭವಿಸುತ್ತಿರುವ ದುಃಖವನ್ನು ನೀನು ಜೀವನ ಪೂರ್ತಿ ಅನುಭವಿಸುವೆ ಎಂದು ಹನುಮಂತನಿಗೆ ಶಾಪ ನೀಡುತ್ತಾರೆ. ಅವರ ಶಾಪದ ಹಾಗೆ ರಾಮನನ್ನು ಕಳೆದುಕೊಂಡು ಹನುಮಂತ ಈ ಕಲಿಯುಗದಲ್ಲೂ ಜೀವಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ. ಯುದ್ಧ ಮುಗಿದ ಮೇಲೆ ವಿಭೀಷಣಿಗೆ ಪಟ್ಟಾಭಿಷೇಕ ಮಾಡುತ್ತಾರೆ. ಅದು ಮಾತ್ರವಲ್ಲದೆ ರಾಮ ವಿಭೀಷಣ ಬಳಿ ನೀನು ಮಂಡೋದರಿಯನ್ನು ವಿವಾಹವಾಗಿ ಆಕೆಯನ್ನು ಈ ರಾಜ್ಯದ ರಾಣಿಯನ್ನಾಗಿಸು ಎಂದು ಹೇಳಿದಾಗ ಇದನ್ನು ಮಂಡೋದರಿ ವಿರೋಧಿಸುತ್ತಾರೆಂದು ಇನ್ನೂ ಕೆಲವು ರಾಮಾಯಣಗಳಲ್ಲಿ ತಿಳಿಸುತ್ತಾರೆ. ಇವೆಲ್ಲವುಗಳು ರಾಮಾಯಣದಲ್ಲಿ ಬರುವ ಮಂಡೋದರಿಯ ಕಥೆಯಾಗಿದೆ. ಇನ್ನಷ್ಟು ಮಾಹಿತಿಗಳ ಜೊತೆ ಮತ್ತೆ ಸೇರೋಣ. ನಮಸ್ಕಾರ.